ರಾಜ್ಯದಲ್ಲಿ ಕ್ರಾಂತಿ ಬಗ್ಗೆ ನಡೀತಾ ಇದೆ ಸರ್ಕಾರದ ಬಗ್ಗೆ ಡಿಸೆಂಬರ್ ಕ್ರಾಂತಿ ಏನಾದರೂ ಆಗುತ್ತಾ? ಬಿಜೆಪಿ ಆಗೋದಿಲ್ಲ. ನಮ್ಮ ಹೈಕಮಾಂಡ್ ಏನು ಹೇಳ್ತಾರೆ ನಾವು ಬದ್ದು ನಾವು ಕ್ವಶನ್ ಇಲ್ಲ. ಅವ್ರು ಏನು ಹೇಳ್ತಾರೋ ಅದಕ್ಕೆ ನಾವು ಬದ್ದು. ನಮ್ಮ ಅನಿಸಿಕೆ ಹೇಳುವುದು ಪ್ರಜಾಪ್ರಭುತ್ವದಲ್ಲಿ ಹೇಳೋದಕ್ಕೆ ನಾವು ಹೇಳಿದ್ವಿ ಎಲ್ಲ. ಅವ್ರು ಏನು ಇರೋದು ನಾವು ಭಾರತೀಯ ಜನತಾ ಬಗ್ಗೆ ಹೈಕಮಾಂಡ್ ಏನು ಇರೋದು ನಾವು ಬದ್ದೆ. ಡಿ ಕೆ ಹಂಗದ ಹಂಗೆ ಅದು ಹೇಳಿ. ಹಾಂ ನನಗೆ ಗೊತ್ತಿಲ್ಲ. ನಾ ಭಾರತೀಯ ಜನತಾ ಬಗ್ಗೆ ಶಾಸಕ ಹೇಳಿ. ಮತ್ತೇನೋ ಕ್ವಶನ್ ಇದ್ರೆ ಬೇಡ್ರಿ ಮುಗಿಸ್ಬಿಡ. ಹಾಂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸತೀಶ್ ಜಾರಕಿಹೊಳಿ ಬಾಲಚಂದ್ರ ಕೂಡಿ ಅಂದ್ರೆ ಎಲ್ಲರೂ ಕೂಡಿ ಒಂದು ದೇಶೀಯವಾಗಿ ಎಲೆಕ್ಷನ್ ಮಾಡಿದ್ರು. ನಿಮ್ಮ ಜೊತೆ ಚರ್ಚೆ ಅದಕ್ಕೆ ನಾನು ಸಂಗಮ ಕಾಣಿಲ್ಲ. ನೀವು ಪ್ರತಿ ಆ ಮೀಟಿಂಗ್ ಬಂದು ನಾನು ಮೀಟಿಂಗ್ ಮಾಡಕ್ಕೆ ಇಲ್ಲಿ IB ಬಂದರು ಅವರು ಕಡೆ ದಿವಸಕ್ಕೆಲ್ಲ ಇಲ್ಲ ಅದು ಸಹಮತಿ ಇಲ್ಲ ನಂದು. ಅದಕ್ಕೆ ಸಹಮತಿ ಅವ್ರು ವೈಯಕ್ತಿಕ ಅವ್ರು ಜಿಲ್ಲಾ ರಾಜಕಾರಣ ಕೂಡಿ ಮಾಡಿರ್ಬೋದು. ನಾನು ಸಹಮತಿ ಇಲ್ಲ, ಯಾವಾಗೂ ಇಲ್ಲ, ಮುಂದೂ ಇಲ್ಲ. ನಾನು ಸಹಮತಿ. ಗ್ರಾಮೀಣ ಕ್ಷೇತ್ರದಿಂದ ಸತೀಶ್ ಜಾರಕಿಹೊಳಿ ಅವ್ರ ಮಗ DCP ಡೈರೆಕ್ಟರ್ ಆದರು. ಗ್ರಾಮೀಣ ಅಲ್ಲ, ಬೆಳಗಾವಿ ತಾಲೂಕು ಮೂರು ಕಾನ್ಸ್ಟಿಟ್ಯೂನ್ಸಿ. ಗ್ರಾಮೀಣ ಅಲ್ಲ, ಬೆಳಗಾವಿ ತಾಲೂಕು. ಅದು MK ಮಣಿಗೆ ಬರ್ತಿದ್ದು ಅದ್ರಾಗ 4 MLA ಬರ್ತಾವ. ಅದು 1 MLA ಅಲ್ಲ. ಸತೀಶ್ ಜಾರಕಿಹೊಳಿ ಅವರು ಹಿಂಸರಿಸಿದ್ರು ಮತ್ತೆ ಅದು ಏನದು ಅವನೊಂದು ಏನು ದೊಡ್ಡ ನಾಯಕತ್ವ ಗುಣ ನೋಡಿರ್ಬೇಕು. ನನಗೆ ಗೊತ್ತಿಲ್ಲ. ಚಂದ್ರ ನಾಯಕತ್ವ ಗುಣ ನೋಡಿರ್ಬೋದು. ಹಾಂ ಇಲ್ಲ, ನನ್ನ ಒಂದು ರಮೇಶ್ ಜಾರಕಿಹೊಳಿ ಹೊಂದಾಣಿಕಿಲ್ಲ. ನಾವು ಹೊಂದಾಣಿಕಿಲ್ಲ, ನಾ ಆಗೋದಿಲ್ಲ. ಸರಿ, ಅಭಿವೃದ್ಧಿ ದೃಷ್ಟಿಯಿಂದ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕಂದ್ರೆ ಅದಕ್ಕೆ ಇವರು ಕಾಯ್ದೆ ಪತ್ರ ಬರೆದಿದ್ದಾರೆ. ತಮ್ಮ ಅಭಿಪ್ರಾಯ ಏನು? ಅಖಂಡ ರಾಜ್ಯಕ್ಕೆ ನಾ ಸಪೋರ್ಟ್. ಮತ್ತೇನು ಡೆವಲಪ್ಮೆಂಟ್ ಆಗ್ತಿಲ್ಲ? ಆಕತ್ತಾ? ಯಾಕಾಗೋಲ್ಲ? ಆಕತ್ರಿ. ಬರೀ ಮಂತ್ರಿ ಬೇಕು, ನಾವು ನಿಗಮ ಬೇಕಂದ್ರೆ ಇಲ್ಲಿ ಅಭಿವೃದ್ಧಿ ಆಕೈತಿ. ಯಾರಾದರೂ ಒಬ್ಬ ಕೆಲಸ ಮಾಡಿ ಕೆಲಸ ಆಕೈತಿ. ಬರೀ ನಮ್ಮ ಮಂತ್ರಿ ಬೇಕು, ನಿಗಮ ಬೇಕಂತ ಬರೀ ಅದ್ರ ಕಾಲಾಗರ ಮಾಡಿ ಹೆಂಗೆ ಡೆವಲಪ್ ಆಕೈತಿ? ಯಾವುದು? ಬೆಳಗಾವಿ ವಿಭಜನೆ ಬಂದಾಗ ನೀವು ಯಾರು ಕೂಡ ಒಂದಾಗಲ್ಲ. ಬೆಳಗಾವಿ ವಿಭಜನೆ ಬಗ್ಗೆ ನಮ್ಗೆ ಗೋಕಾಕ್ ಆಗಬೇಕು, ಜಿಲ್ಲಾ ಆಗಬೇಕೈತಿ. ಆದರೆ ಮಾದನ ಆಯೋಗದ ಅಡ್ಡ ಬರ್ತೈತಿ. ಸುಮಾರು ನಾವು ಸೀನಿಯರ್ ರಾಜಕಾರಣ ಇದ್ದು ಸಣ್ಣ ಮಾತಾಡೋ ಉಪಯೋಗಿಲ್ಲ. ನಾವು ಮಾಡ್ಬೇಕಂತ ಪ್ರಯತ್ನ ಮಾಡಿದಾಗ ಭಾಳಷ್ಟು ಒಂದು ಸಲ ಫೈನಲ್ ಆಗಿತ್ತು. ಸಿದ್ದರಾಮಯ್ಯ ಮಂತ್ರಿ ಇದ್ದಾಗ ನಾವು ಉಸ್ತುವಾರಿದಾಗ ಫೈನಲ್ ಮಾಡಿದಾಗ ಅವಾಗ ಸಮಸ್ಯೆ ಬಂದಿದೆ. ನಾವು ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ನಂದು ಆಗ್ರಹ ಅದ. ಸರ್, ಈಗ ರಾಜು ಕಾಗೆ ಅವರು ಪ್ರತ್ಯೇಕ ರಾಜ್ಯದ ಬಗ್ಗೆ ಹೇಳಿದಾಗ ಜನ ಮಾತಾಡ್ತಾ ಇದ್ದಾರೆ, ಜಿಲ್ಲಾನ ಹೊಡ್ಯಾಕಾಗಿಲ್ಲ ಇವರು, ರಾಜ ಹೊಡ್ಯಾಕ್ ಹೊಂಟಾರಂತ. ಅದಕ್ಕೆ ನಾ ಅಖಂಡ ಕರ್ನಾಟಕ ಸಪೋರ್ಟ್ ಅಂತ ಹೇಳಿಬಿಟ್ಟು ನಾನು ಮತ್ತು ಅದು ಮಾಡೋಣ. ಥ್ಯಾಂಕ್ ಯು. ಈಗ ನೀವು ಬಿಜೆಪಿ ಗೌರ್ಮೆಂಟ್ ಟೈಮ್ನಾಗ ಗಟ್ಟಿ ಬಸವಣ್ಣ ಏತ ನೀರಾವರಿ ಯೋಜನೆಗೆ ಶಂಕುಸ್ಥಾಪನೆ ಮಾಡಿದ್ರು ಸರ್. ಆ ನಂತರ ಅದು ಬಸವರಾಜ ಬೊಮ್ಮಾಯಿ ಬಂದು ಗೋಕಾಕ್ ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಆ ನಂತರ ಅದು ಏನಾಯ್ತು ಸರ್, ಒಂದು ಏನು ಅನುದಾನ ಕೊಡ್ಲಿಲ್ಲ ಈಗಿನ ಗೌರ್ಮೆಂಟ್. ಅಂದ್ರೆ ಶಿವಕುಮಾರ್ ಅವ್ರ ಜಲಸಂಪನ್ಮೂಲ ಖಾತೆ ಇರೋ ಕಾರಣಕ್ಕೆ ನಿಮ್ಗೆ ಕ್ಷೇತ್ರ, ಯಾಕಂದ್ರೆ ಆ ಗೋಕಾಕ್ ಜನರು ಭಾಳ ನಿರೀಕ್ಷೆ ಇತ್ತು ಸರ್ ಆ ಯೋಜನೆ. ನೋಡೋಣ, ಈ ಸದ್ಯ ಇನ್ನೊಂದು 2 ವರ್ಷ ತಡೀನು, ಆಮೇಲೆ ಅವ್ರು ನೋಡ್ರಿ ಡಿವಿಷನ್ ಅಧಿವೇಶನ ಸಂಬಂಧ ಇಲ್ಲ, ಕ್ಯಾಬಿನೆಟ್ ಡಿಸಿಷನ್ ಅದು. ಅಧಿವೇಶನದಲ್ಲಿ ಕ್ಯಾಬಿನೆಟ್ದಾಗ ಮಾಡ್ಬೋದು, ಅಧಿವೇಶನ ಮಾಡಬೇಕತ್ತಿಲ್ಲ. ಅಧಿವೇಶನ ಬೇಕತ್ತೆ. ಅದಕ್ಕೆ ಜಿಲ್ಲಾ ವಿಭಜನೆ ಮಾಡ್ಬೇಕಾದ್ರೆ ಕ್ಯಾಬಿನೆಟ್ ಮಾಡಬೇಕು. ಅದು ವಿಧಾನಸೌಧ ಚರ್ಚೆ ಮಾಡೋಕ್ಕಲ್ಲ. ಇದಾಗ ಕ್ಯಾಬಿನೆಟ್ ಎನಿ ಟೈಮ್ ಮಾಡ್ಬೋದು. ಅದಕ್ಕೆ ನಾ ಅವರು ಏನು ಮಾಡೋದು ಗೊತ್ತಿಲ್ಲ ಆ ಸರ್ಕಾರ. ಮತ್ತು ಆ ಕ್ವಶನ್ ಇದ್ರೆ ಮಾತಾಡೋಣ ಹೇಳೋ. ಇಲ್ಲ, ಈಗ ಟೈಮಿಂಗ್ ರಾಂಗ್ ಅದು. ಈಗ ಮಾಡಿ ಇನ್ನೂ 2 ದಿವಸ ಐತಿ, ಇನ್ನೂ 2-2.5 ವರ್ಷ ಐತಿ ಎಲೆಕ್ಷನ್. ಮಾಡಾರಲ್ಲ ನಮ್ಮ ಸರ್ಕಾರ, ನಮ್ಮ ಪಕ್ಷದ ಸಂಘಟನೆ ನಾವು ಯಾವಾಗಲೂ ಮಾತು ಅದನ್ನು ಗೆತ್ತ ಸೋಲುಗಳು ಮುಖ್ಯಲ್ಲ. ತೊಗೊಂದಿಲ್ಲ ಸೀರಿಯಸ್, ತೊಗೊಂದಿಲ್ಲ ಸೀರಿಯಸ್ ತೊಗೊಂಡು ನೆಕ್ಸ್ಟ್ ಟೈಮ್ ಮಾಜಿ ಮಾಡೋದು ಸೌದಿನ. ಗ್ರಾಮೀಣದಲ್ಲಿ ಜನನ ಕೆಡ್ತಾರಲ್ಲ, ನಮ್ಮದೇ ಕೆಲಸ ಇಲ್ಲ. ಪಾರ್ಲಿಮೆಂಟ್ ನೋಡಿದ್ರಲ್ಲ, ನಾ ಬಂದರೆ ವೇಸ್ಟ್ ಆಕೈತೆ. ಅದಾಗ ಅತನಿಗೆ ಜೋರು ಮಾಡ್ತಾನೆ. ಗ್ರಾಮೀಣ ಮಂದಿ ಕೆಡುತ್ತಾರಲ್ಲಿ. ನಾ ಜೋರುತ್ತಿಲ್ಲ, ರಮೇಶ್ ಜಾರಕಿಹೊಳಿ ಜೋರುತ್ತಿಲ್ಲ, ಅತನಿಗೆ ಜೋರುತ್ತೆ, ಅತನಿಗೆ ಕೆಲಸ ಮಾಡ್ತಾನೆ. ನಾವು ಸಚಿವ ಸಂಪುಟ ವಿಸ್ತರಣೆ ಲಕ್ಷ್ಮಣ ಸವದಿ ಅವರು ಕೂಡ ಆಕಾಂಕ್ಷಿಗಳಿದ್ದಾರೆ. ಆಗಲಿ, ಸ್ವಾಗತ. ಅದನ್ನು ನೋಡಿ, MLA ಅಂದರೆ ಮಂತ್ರಿ ಆಗೋದು ಮುಖ್ಯಮಂತ್ರಿ ಆಗೋದು, ಅದಕ್ಕೆ ಅದನ್ನು ಹೊಚ್ಚಿಗೆ ಪಟ್ಟು ಮೂರ್ಖತ್ತಾರ. ಆಯ್ತು, ಎಲ್ಲ ಮುಗಿದ